ಕೇಳಿ, ನನಗೆ ಗೊತ್ತು ನೀವೇನು ಕೇಳ್ತೀರಾ ಅಂತ. ಮಂಡ್ಯ ಲೋಕಸಭಾ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ನಿಲ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇಲ್ಲ, ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ನನ್ನದಾದಂಥ ಒಂದು ಜವಾಬ್ದಾರಿ ಇದೆ. ಇವತ್ತು ನಾನು ಚಿತ್ರಗಳು ಮಾಡ್ತಾ ಇರ್ಬೋದು, ನಾನು ಚಿತ್ರಗಳೊಂದು ಪ್ಯಾಷನಿಂದ ಮಾಡ್ತಾ ಇದ್ದೀನಿ. ಬಟ್ ರಾಜಕಾರಣದಲ್ಲಿ ಇವತ್ತು ನಾನು ಬರಬೇಕು, ನನ್ನ ಪಕ್ಷಕ್ಕೋಸ್ಕರ ದುಡಿಮೆ ಮಾಡಬೇಕು ಅಂತ ನಾನು ಕೂಡ ಹೋದ ಚುನಾವಣೆಯಲ್ಲಿ ತಾವು ನೋಡಿದ್ದೀರಾ. ಇಲ್ಲಾಂದ್ರೂ ಹಲವಾರು ವಿಷಯಗಳಲ್ಲಿ ಇವತ್ತು ಏನೇ ಕಷ್ಟ ಸುಖ ಅಂದರೂ ನಾನು ಸ್ಪಂದಿಸಬೇಕು ಅಂತ ನಾನು ಇವತ್ತೇನು ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ಇವತ್ತು ದುಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಬ್ಬ ಕಾರ್ಯಕರ್ತನಾಗಿ. ಸೊ ನನಗೆ ಮಂಡ್ಯ ಒಂದೇ ಅಲ್ಲ, ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಹಲವಾರು ಕಡೆ ಇವತ್ತು ನಾನು ಓಡಾಡಿ ನನ್ನ ಪಕ್ಷದ ಪರವಾಗಿ ಇವತ್ತು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸೋ ಒಂದು ಜವಾಬ್ದಾರಿ ಇದೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಮಂಡ್ಯದ ವಿಚಾರ ದೊಡ್ಡವ್ರಿಗೆ ಬಿಟ್ಟಿದ್ದು, ನಮ್ಮ ಕಾರ್ಯಕರ್ತರುಗಳಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ವೆಲ್, ಥ್ಯಾಂಕ್ ಯು. ಇವತ್ತು 25ನೇ ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ, ಅಂದರೆ ಇದೇ ತಿಂಗಳು. ಸೊ ಇಟ್ಸ್ ಫ್ಯಾಮಿಲಿ ಎಂಟರ್ಟೈನರು, ಎಲ್ಲ ಕುಟುಂಬದ ಸಮೇತ ಬಂದು ನೋಡಬೇಕು ಅಂತ ಜನತೆಯಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮೈಸೂರಲ್ಲಿ 19ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತಾ ಇದ್ದೀನಿ. ಅದೇ ರೀತಿ ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಸೊ ಅವತ್ತಿನ ದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಗಳೇನು ಬರ್ತಾರೆ, ಮೈಸೂರು, ಮಂಡ್ಯ, ರಾಮನಗರ, ನಮ್ಮ ತುಮಕೂರು ಇರ್ಬೋದು, ಹಲವಾರು ನಮ್ಮನ್ನು ಪ್ರೀತಿಸೋ ಜನಗಳೇನು ಬರ್ತಾರೆ, ದಯವಿಟ್ಟು ಎಲ್ಲರೂ ಬರೋಕ್ಕಾಗದೇ ಇರೋರು ಪ್ರೇಕ್ಷಕರೆಲ್ಲ ಕೂತ್ಕೊಂಡು ನಮ್ಮ ಈ ಚಾನಲ್ ಮುಖಾಂತರ ಲೈವ್ ನೋಡ್ಬೋದು. ಈಗ ಆಲ್ರೆಡಿ ನಮ್ಮ ಬ್ರದರ್ ನಮಗೆ ಲೈವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನೋಡಿ ನಮಗೊಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜಯಣ್ಣ ಅವರು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಪ್ರತಿಷ್ಠಿತ ಡಿಸ್ಟ್ರಿಬ್ಯೂಷನ್ ಕಂಪನಿ ಕರ್ನಾಟಕದಲ್ಲಿ. ಎಲ್ಲ ಈಗಲೇ ತಾವು ಹೇಳ್ದಂಗೆ ಜಯಣ್ಣ ಅವ್ರ ಬಗ್ಗೆ ನಾನೇನು ಬಹುಶಃ ಇಂಟ್ರೊಡಕ್ಷನ್ ಕೊಡುವಂಥ ಏನೋ ಒಂದು ನೆಸೆಸಿಟಿ ಇಲ್ಲ. ಬಿಕಾಸ್ ಹಲವಾರು ಚಿತ್ರಗಳು ಅವ್ರ ಕೈ ಹಾಕಿದ ಚಿತ್ರಗಳೆಲ್ಲ ಇವತ್ತು ಯಶಸ್ವಿಯಾಗಿ ಪ್ರದರ್ಶನ ಆಗಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಎಸ್, ಜಯಣ್ಣ ಅವರು ಮುಂದೆ ಬಂದು ಇವತ್ತು ಡಿಸ್ಟ್ರಿಬ್ಯೂಷನ್ಗೆ ಇವತ್ತೇನು ಕೈ ಹಾಕಿದ್ದಾರೆ. ಸೊ ನಮ್ಮ ಜಯಣ್ಣ ಅವರು, ನಮ್ಮ ಭೋಗೇಂದ್ರ ಅವರು, ಥ್ಯಾಂಕ್ ಯು. ಒಳ್ಳೇದಾಗುತ್ತೆ ಎಲ್ಲ. ಆ್ಯಂಡ್ ಸಿನಿಮಾನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಒಂದು ಪ್ರಶ್ನೆ ಕೇಳ್ಬೋದಾ ಅಂತ.